ಹಾಕ್ಸ್ಕೊಂತಾರಾ? ಊಟ ಹಾಕ್ಸ್ಕೊಂತ ಇದಾರೆ. ರೇಷನ್ ತಗೊಂತ ತುಂಬಾ ದಿನ ಬೈದಿದೀವಿ ಸರ್ ಮನೆ ಐಡಿ ಕಾರ್ಡ್ ಇದೆ ಓಟದು. ನೀವ್ ಯಾರನ್ನ ಪ್ರಶ್ನೆ ಮಾಡಿಲ್ವಾ? ನಮ್ಗೆ ಈ ತರ ಇದ್ರೆ ಕೇಳಿದೀವಿ ಸರ್. ಕೇಳೋದಕ್ಕೆ ಅವು ಈ ಎಷ್ಟ್ ದಿನನೂ ಅವ್ರ ಮುಂದೆ ಬಿಡಲ್ಲ, ಎಲ್ಲಾದ್ರೂ ಬೇರೆ ಕಡೆ ಕಟ್ಕೊಂಡು ಹೋಗಿ ಮನೆ ಇಲ್ಲಿ ಬಿಟ್ಬಿಡ್ರಿ ಅಂತಾರೆ ಸರ್. ಯಾರು ಹೇಳೋದು? ಮತ್ತೆ ಊರಲ್ಲಿರೋ ದೊಡ್ಡವರೆಲ್ಲ ಹಂಗೆ ಹೇಳ್ತಾರೆ ಸರ್, ಇಲ್ಲಿ ಬಿಟ್ಬಿಡ್ರಿ, ಮುಂದೆ ಆ ಕಡೆ ಎಲ್ಲ ಜಾಗ ಬಿಡಲ್ಲ. ನೀವ್ ಹೇಳ್ಬೇಕು, ಆಯ್ತು ನಾವು ಬಿಡಲ್ಲ, ಆದ್ರೆ ನೀವು ಓಟ್ ಕೇಳಕ್ ನಮ್ಮನ್ನ ಬರಬೇಡಿ ಅಂತ ಕೇಳ್ಬೇಕು. ಹೇಳಿದೀನಿ ಸರ್, ಅದಕ್ಕೂ ಹೇಳಿದೀವಿ. ಓಟ್ ಹಾಕಲ್ಲ ನಮ್ಮ ಮನೆ ಹತ್ರ ಬರಬೇಡಿ ಅಂತಾನೆ 2-3 ಸಲ. ಹಂಗಂದ್ರೆ ಆಗುತ್ತೇನಮ್ಮ, ಏನ್ ಮಾಡಕ್ಕೂ ಆಗಲ್ಲ, ಮುಂದೆ ಮಾಡೋಣ ಅಂತಾರೆ. ಮತ್ತೆ ಇತ್ತೀಚೆಗಡೆ ಅಂತೂ ಓಟ್ ಕೇಳಕ್ಕೂ ನಮ್ಮ ಮನೆ ತನಕ ಬರ್ತಾ ಇಲ್ಲ ಸರ್ ಅವರು. ನಾಗವೇಣಿ. ಒಂದ್ ನಿಮಿಷ, ನಾವು ಓಟ್ ಏನ್ ಹಾಕ್ತೀವಿ? ಓಟ್ ಹಾಕೋದೇನಕ್ಕೆ? ಮೂಲಭೂತ ಸೌಕರ್ಯಗಳು ನಮಗ್ ಬೇಕು. ಊರಲ್ಲಿ ಟ್ಯಾಕ್ಸ್ ಕಟ್ತಾ ಇದೀರಲ್ಲ, ಮೂಲಭೂತ ಸೌಕರ್ಯಗಳು, ನೀರು ಬೇಕು, ಚರಂಡಿ ಬೇಕು, ಗಾಳಿ ಬೇಕು, ಒಳ್ಳೆ ಮನೆ ಬೇಕು, ಎಲ್ಲ ಬೇಕು. ಇಲ್ಲಿ ಊರಲ್ಲಿ ಏನೇನು ಎಲ್ರಿಗೂ ಇದೆಯೋ ಅದೆಲ್ಲ ನಮಗ್ ಬೇಕು ವ್ಯವಸ್ಥೆಗಳು ಅಲ್ವಾ? ನೀವು ಓಟ್ ಹಾಕಿ ಏನ್ ಪ್ರಯೋಜನ? ಮತ್ತೆ ಈಗ ಅಧಿಕಾರಿಗಳು ಏನಂದ್ರು? ಪಿಡಿಒಗಳಾಗ್ಲಿ ಅವ್ರು 4-5 ಸಾರಿ ಬಂದು ನೋಡ್ಕೊಂಡು ಹೋಗ್ತಾನೆ, ಏನೋ ಒಂದ್ ಮಾಡ್ತೀವಿ ಅಂತಾರೆ, ಬಟ್ ಮಾಡಿದ್ದಂತೂ ಇದು ಸುಮಾರು 5-6 ವರ್ಷದಿಂದ ಹಂಗೆ ಹೇಳ್ತಾ ಇದ್ದಾರೆ ಸರ್. 10 ವರ್ಷಕ್ಕೆ ಮುಂಚೆಯಿಂದನೂ ಅದೇ ಮತ್ತೆ ಗಲಾಟೆ ಮಾಡಿದ್ಮೇಲೆ ಒಂದ್ ಸರಿ ಕ್ಲೀನ್ ಮಾಡಿದ್ದಾರೆ. ಈಗ ಪಂಚಾಯತಿ ಎಲೆಕ್ಷನ್ ಬರ್ತಾ ಇತ್ತು, ಆಯ್ತಾ? ನಾವು ಮಾತಾಡ್ತೀರಿ, ಈಗ ಅವ್ರು ಮಾಡ್ತಾರ ಬಿಡ್ತಾರ ಸೆಕೆಂಡ್ ಸಪ್ರೇಟ್. ನಮ್ಮ ಕೆಪಾಸಿಟಿ ಎಷ್ಟೈತೆ ನಾವು ಮಾತಾಡ್ತೀವಿ, ಮಾಡಿಸ್ತೀವಿ ಕೆಲಸ. ಈ ಸರಿ ನೀವು ಚರಂಡಿ ಆಗಿಲ್ಲ ಅಂದ್ರೆ ಓಟ್ ಹಾಕಲ್ಲ ಅಂತ ಕುತ್ಕೊಂತೀರಾ? ಹಂಗಿದ್ರೆ ಮಾತ್ರ ನಾವು ಒಂದು ಬೋರ್ಡ್ ಮಾಡ್ಕೊಡ್ತೀವಿ, ಒಂದು ಬ್ಯಾನರ್ ಮಾಡ್ಕೊಡ್ತೀವಿ, ರಾಜಕಾರಣಿಗಳಿಗೆ ಪ್ರವೇಶವಿಲ್ಲ ಅಂತ. ಅವತ್ತು ಹಾಕ್ಬಿಡಿ, ನಾವೇ ನಿಂತ್ಕೊಂತೀವಿ, ನಾವೇ ಇಶ್ಯೂ ಮಾಡ್ತೀವಿ. ಇವತ್ತು ನಾವ್ ಅದೇ ಪಂಚಾಯತಿನಲ್ಲಿ ಮಾತಾಡೋದು, ಆಯ್ತಾ? ನೀವ್ ಏನ್ ಹೇಳ್ಬೇಕಂದ್ರೆ ನೀವ್ ಹೆಂಗ್ ಹೇಳದಂತ ನಮ್ಮ ಮೇಲೆ ಹಾಕಿ ಇಷ್ಟ ಹೇಳ್ಬೇಕು. ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಓಟ್ ಹಾಕ್ಬೇಕು? ಟ್ಯಾಕ್ಸ್ ಯಾಕೆ ಕಟ್ಬೇಕು? ಇವತ್ತು ರಾಜಕಾರಣಿಗಳಿಗೆ ಒಂದು ಮೆಸೇಜ್ ನಾವು ಕೊಡ್ತಾ ಇದೀರಿ. ಇವ್ರ ಮನೆಯಲ್ಲಿ ಚರಂಡಿ ವ್ಯವಸ್ಥೆ, ಮನೆಯಲ್ಲಿ ಎಲ್ಲಾ ಅನುಕೂಲಗಳಿಲ್ಲ ಅಂದ್ರೆ, ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ, ಇವ್ರ ಮನೆಯಲ್ಲಿ ಓಟ್ ಕೇಳೋದಕ್ಕೆ ಯಾವ ರಾಜಕಾರಣಿನೂ ಅಷ್ಟೇ ಬರಬಾರ್ದು. ಹತ್ರ ಬಹಿಷ್ಕಾರ ಆಗ್ತಾವ್ರು, ಮತ ಬಹಿಷ್ಕಾರ ಆಗ್ತಾ ಇದಾರೆ. ಏನಪ್ಪಾ ನಿಮ್ಗೋಕೇನದು? ಹೇಳಿ, ಇವತ್ತು ಹೇಳಿ, ಹೇಳಿ, ಆತರ ಹೇಳಿ. ನಾವ್ ಹಾಕಲ್ಲ ಸರ್, ನಾವು ತುಂಬಾ ಸಾರಿನೂ ಹೇಳಿದೀನಿ. ಬಂದಾಗ ಓಟ್ ಕೇಳಕ್ ಬಂದವ್ರಿಗೆಲ್ಲ ಇದೇ ಮಾತಾ ಹೇಳಿದೀವಿ, ಬರ್ಬೇಡಿ ನಾವ್ ಹಾಕಲ್ಲ ಅಂತಾನೆ. ಎಲ್ಲ ಅಲ್ಲೇ ಸ್ಟಾಕ್ ನಿಂತ್ಕೊಂಡ್ಬಿಟ್ಟಿದೆ ಸರ್, ಆ ಕಡೆ ಹೋಗಕ್ ಕಾಣಿಸ್ತಾ ಇಲ್ಲ. ಇಲ್ಲ ಮೇಲೆ ಹತ್ತಿದ್ರೆ ನೀರ್ ಅಲ್ಲೆಲ್ಲ ಫುಲ್ಲು ಅಲ್ಲೇ ಸ್ಟಾಕ್ ಇದೆ. ಖಾಲಿ ಜಾಗ ಇದೆ ಸರ್ ನಮ್ದು. ಆ ಕಡೆ ಇದೆ ಸರ್, ಅಲ್ಲಿ ಎಲ್ಲ ಅಲ್ಲೇ ಸ್ಟಾಕ್ ಇದೆ, ಗದ್ದೆ ತರ ಇದೆ ಸರ್ ನೀರಲ್ಲಿ. ನಮಸ್ಕಾರ, ಇದು ಬೆಳಗಾನಹಳ್ಳಿ ಅಂತ ಊರು. ನಾವು ಒಂದ್ 10 ದಿವಸ ಮುಂಚೆನೆ ಬಂದು ನಮ್ಮ ಲೆಟ್ರೇಡ್ ಅಲ್ಲಿ ಬಂದು ಈ ತರ ಸಮಸ್ಯೆ ಇದೆ, ಜಾಸ್ತಿ ಅಧ್ವಾನ ಇದೆ, ಒಳಗಡೆ ಹೋದ್ರೆ ಮತ್ತೆ ಆಚೆ ಬಂದ್ರೆ ಅವತ್ತೆಲ್ಲ ಊಟ ಮಾಡಕ್ಕಾಗಲ್ಲ, ಆ ತರ ಇದೆ ಪರಿಸ್ಥಿತಿ. ಈ ತರ ಇದೆ ಅಂತ ನಾವು ಬಂದು ಲೆಟ್ರೇಡ್ ಅಲ್ಲಿ ಕೊಟ್ಬಿಟ್ಟು ಆದಷ್ಟು ಬೇಗನೆ ಸ್ವಲ್ಪ ಇದು ರೆಡಿ ಮಾಡ್ಕೊಡಿ ಮೇಡಮ್ ಅಂತ ಸೆಕ್ರೆಟರಿ ಇದ್ರು, PDO ಇಲ್ಲ. ನಾವು ಅವತ್ತಿಂದ 4 ಸತಿ ಬಂದಿದ್ದೀವಿ. 4 ಸತಿ ಯಾವಾಗನ ಬರ್ಲಿ PDO ಮೇಡಮ್ ಲಕ್ಷ್ಮಿ ಅಂತ, ಉತ್ತೂರು ಪಂಚಾಯತಿನಲ್ಲಿ ಲಕ್ಷ್ಮಿ ಅಂತ PDO ಅವರು 4 ಸತಿ ಬಂದಿದ್ದೀವಿ. 4 ಸತಿನೂ ಯಾವಾಗೂ ಮೀಟಿಂಗ್ ಅಂತ ಒಂದ್ ಸತಿನೂ ಅಟೆಂಡ್ ಆಗ್ತಾ ಇಲ್ಲ, ಪಂಚಾಯತಿಗೆ ಅಟೆಂಡ್ ಆಗ್ತಾ ಇಲ್ಲ. ಈ ಸ್ವಲ್ಪ ಇದೇನ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಕ್ರಮ ಏನ್ ಬೇಕು ಅಂತ ನಾವು ನಮ್ ಸಾರ ಎಲ್ಲ ತಿಳ್ಕೊಂತೀವಿ. ಒಂದೇ ವಾರ ಟೈಮ್, 1 ವಾರದಲ್ಲಿ ಕ್ಲಿಯರ್ ಆಗ್ಬೇಕು. ಇಲ್ಲ ಅಂದ್ರೆ ಡ್ರೈನೇಜ್ 1000 ಜನರಲ್ಲಿ ಸೇರಿಸಿ ನಾವು ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡೋದಂತ ಗ್ಯಾರಂಟಿ. ಒಂದೇ ವಾರ ಟೈಮ್ ಅಷ್ಟೇನೆ. ಡ್ರೈನೇಜ್ ಯಾವ ಮೀಟಿಂಗ್ ಅನ್ನ ಇರ್ಲಿ, ಯಾರ ಮನೆಗಾದ್ರೂ ಇರ್ಲಿ, ಯಾರ ಗುಲಾಮ್ರಾಗ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ಅವ್ರ ಪರ್ಸನಲ್ ಅವ್ರ ಹೆಂಗೇನ ಇದ್ಕೊಂಡ್ಲಿ, ಆದ್ರೆ 1 ವಾರದೊಳಗೆ ಈ ಮನೆದು ಸಮಸ್ಯೆ ಬಗೆಹರಿಬೇಕು. ನಡಿ, ನಿಮ್ಮ ಕೈಗೆ ಲೆಕ್ಕ ಕೊಟ್ಟು. ಹೌದೌದು, ನಾನು ಕೊಟ್ಟಿದ್ದೀನಿ, ಮತ್ತೆ ಮೇಡಮ್ಗೂ ಕೊಟ್ಟಿದ್ದೀವಿ. ಎಷ್ಟು ದಿನ? 4-5 ದಿನ ಆಯ್ತು. ಒಂದು 10 ದಿವಸ ಆಯ್ತು. ಈಗ ಅಫಿಷಿಯಲ್ ಆಗಿ ನಾವು ಒಂದು ಲಕ್ಷ ಕೊಟ್ಟರೆ ನೀವು 7 ದಿನ ಒಳಗೆ ಅಷ್ಟು ಬೇಕಲ್ಲ, 3 ದಿನ ಒಳಗೆ ನೀವು ರೆಸ್ಪಾನ್ಸ್ ಮಾಡಿ. ಆಯ್ತು, ಅದ್ರ ಬಗ್ಗೆ ನೋಡಿ ಅವ್ರಿಗೂ ಹೇಳಿದ್ದೀವಿ. ಅವ್ರಿಗೆ ನೀವು ಹೇಳಿದ್ರೆ ನಾವು ಇದು ಭರವಸೆ ಹೇಳ್ತಾರೆ. ತಮ್ಮ ಹೆಸರೇನು ಹೇಳಿದ್ರೆ? ನಿರ್ಮಲಾ ಮೇಡಮ್. ತಮಗೆ ಲೆಟ್ರ್ ಬಂದು 7 ದಿನ ಆದ್ರೂ ನೀವು ಅದಕ್ಕೆ ಏನು ಸ್ಪಂದಿಸಿಲ್ಲ ಅಂದಾಗ ನಾವೇನು
ಇಲ್ಲ ಇವ್ರೆ, ನಾನು ಮೇಡಮ್ ನವ್ರು ಹೇಳಿದೀನಿ, ವಿಡಿಯೋ ಮೇಡಮ್ ಅವರು. ಎಲ್ಲಿ ಮೇಡಮ್ ಈಗ ಒಂದ್ ಕೆಲ್ಸ ಏನ್ ಗೊತ್ತಾ, ಮೊದ್ಲೂನು ಮೇಡಮ್ ಅವರು ಹೋಗಲ್ಲಿ ನೋಡಿದಾರೆ, ಜಾಗಕ್ಕೆ ಹೋಗಿ ಎಲ್ಲ ಮಾಡಿದ್ರು, ಅವ್ರ ಊರವ್ರಿಗೂ ಹೇಳಿದ್ದಾರೆ, ಮತ್ತೆ ಅವ್ರಿಗೂ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ ಮೇಡಮ್, ಒಂದ್ ನಿಮಿಷ ನೀವು ಹೇಳುದು ಅವರೇ ಮಾಡಿದ್ರು ಕೂಡ ಮಾಡ್ಕೊಡ್ತಾರೆ. ಹಾಕೊಂಬಂದವ್ರು. ಅಲ್ಲಪ್ಪ, ನಾನೇ ನೋಡಿ ಅಪ್ಪ ಬೇಡ, ಅಪ್ಪ ಬೇಡ. ಅಲ್ಲ ಮೇಡಮ್, ನಾವು ಮಾತಾಡೋದು ಒಂದು ನಿಮಿಷ, ಅಫಿಷಿಯಲ್ ಮಾತಾಡ್ತಾರೆ, ನೀವು ಹಂಗೆ ಮಾತಾಡಿ. ಒಂದ್ ನಿಮಿಷ ನೀವು ಕುತ್ಕೊಳ್ಳಿ, ಹೇಳ್ತೀನಿ. ನಾವು ಒಂದ್ ನಿಮಿಷ ಮಾತಾಡಿ. ಮೇಡಮ್, ನಾವು ಕೆಲಸ ಮಾಡಿಸ್ಕೊಂಡು ಬಂದಿದ್ದೀರಲ್ವಾ? ನಮ್ಗೂ ಆಪ್ಷನ್ ಇದೆ, ನಾವು ಮಾತಾಡೋಣ. ಈಗ ನಾವು ಕೇಳ್ತಾ ಇರೋದು, ನಿಮ್ಮ ಮೇಡಮ್ ಹೋಗಿ ಬಂದು ಎಷ್ಟು ದಿನ ಆಯ್ತು ಅಲ್ಲಿಗೆ? ಮೇಡಮ್ ಅವರು ಹೋಗಿ ಬಂದಿದ್ದಾರೆ, ಯಾವಾಗ ಹೋಗಿ ಮೊನ್ನೆ ಹೋಗ್ಬಿಟ್ಟು ಬಂದಿದ್ದಾರೆ, ಮೊನ್ನೆ ಅಂದ್ರೆ 4-5 ದಿವಸ. 4-5 ದಿವಸದಲ್ಲಿ ಬಂದು ಏನ್ ಅವ್ರಿಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಮದುವೆ ಮಾಡಿ ಕೆಲಸ ಕೊಡ್ತೀವಿ ಅಂತ. ಈಗ ನೀವು ಓಟ್ ಕೇಳಕ್ ಮನೆ ಹತ್ರಕ್ಕೆ ಹೋಗ್ತೀರಿ ಅಲ್ವಾ, ಓಟ್ ತಗೊಂತೀರಿ, ಓಟ್ ತಗೊಂಡ್ಮೇಲೆ ಕೆಲಸ ಮಾಡ್ಬೇಕು ಅನ್ನೋದು ಇರ್ಬೇಕಲ್ವಾ? ಅಲ್ಲ ಸರ್, ನಾ ಮಾತಾಡ್ತೀನಿ. ಓಟ್ ತಗೊಂಡ್ಮೇಲೆ ಕೆಲಸ ಮಾಡೋದಕ್ಕೆ ಯಾಕೆ ನೀವು ಹಿಂದೇಟ್ ಹಾಕ್ತಿರಿ? ಟ್ಯಾಕ್ಸ್ ಕಟ್ಸ್ಕೊಂತೀರಿ, ಓಟ್ ಹಾಕ್ಸ್ಕೊಂತೀರಿ, ಎಲ್ಲ ಮಾಡಿಸ್ಕೊಂತೀರಿ, ಯಾಕೆ ಬದುಕ್ಬಾರ್ದು? ಅದೇ ಹೇಳ್ತಾರಂತೆ, ಮನೆ ಖಾಲಿ ಮಾಡ್ಬಿಡ್ರಿ, ನೀವೆಲ್ಲ ಕಟ್ಕೊಳ್ರಿ ಅಂದ್ರೆ ಎಲ್ಲೋ ಕಟ್ಕೊಡ್ಬೇಕು ಅವರು? ತಾತನ ಕಾಲದಿಂದ ತಾತನವ್ರು ತಂದೆ ತಾಯಿ ಎಲ್ಲ ಬದುಕಿರೋಂಥ ಮನೆಯಲ್ಲಿ ಅವ್ರು ಬದುಕೋದಕ್ಕೆ ಹಕ್ಕಿಲ್ವಾ? ಓಟ್ ಹಾಕೋದಕ್ಕೆ ಮಾತ್ರ ಅವ್ರು ಓಟ್ ಬ್ಯಾಂಕಾ? ಅಲ್ಲಲ್ಲ, ನಾ ಮಾತಾಡೋಣ ಆಯ್ತಾ? ಅದಕ್ಕೆ ಈ ಸರಿ ನಾವು ಒಂದು ವಾರ ಟೈಮ್ ಕೊಟ್ಟಿದ್ವಿ. ಒಂದು ವಾರ ಆದ್ಮೇಲೆ ನಾವಿಲ್ಲಿ ನಿರಂತರವಾಗಿ ರಾತ್ರಿ ಆಗೋ ಕೂಡ ಕುತ್ಕೊಂತೀರಿ, ಟಮಟೆ ಚಳವಳಿ ನಿರಂತರವಾಗಿ ಉಪವಾಸನ ಕುತ್ಕೊಂತೀವಿ. ಯಾಕಂದ್ರೆ ಒಂದು ಮನೆ ಉಳಿಸ್ಬೇಕು ನಾವು, ಇಡೀ ದೇಶನೇ ನಾವು ಬೇಕಲ್ಲ. ಒಂದು ಮನೆ ಫಸ್ಟ್ ಸ್ಟಾರ್ಟ್ ಆದ್ರೆ ಎಲ್ಲ ಉಳಿತದೆ. ಓಟ್ ಹಾಕ್ಸಲ್ಲ, ಬಹಿಷ್ಕಾರ ಹಾಕ್ತೀರಿ, ಮತ ಬಹಿಷ್ಕಾರ ಹಾಕ್ಸ್ತೀರಿ, ಯಾರು ರಾಜಕಾರಣಿಗಳು ಬರಬಾರ್ದು, ಆ ಕೆಲಸ ನಾವು ಮಾಡಿಸ್ತೀವಿ. ಆಯ್ತಾ? ತಾವ್ ಏನೋ ಹೇಳ್ಬೇಕಂದ್ರೆ ಕೊಟ್ಟಿದ್ದೀನಿ ಮೆಂಬರ್ಗೂ 3 ಡೈಲಿ ಮೆಂಬರ್ ಕರ್ಬಿಡತ್ತೆ ಮಕ್ಕಳವ್ರ ಸ್ಕೂಲಲ್ಲಿ ಕ್ಲೀನ್ ಮಾಡಿಸಿದೆ ಆಯ್ತಕ್ಕ ಅಂತ ಮಾಡ್ತಾ ಇಲ್ಲ ಕೆಲಸ, ಮಾಡ್ತಾ ಇಲ್ಲ. ನಾನು 2 ತಿಂಗಳು ಕೊಟ್ಟಿದ್ದೆ, 2 ತಿಂಗಳಿಂದ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀನಿ? ನಿಮ್ಮ ಹತ್ರ ಇದೆ ಕಾಪಿ? ನೋಡಿ ಮೇಡಮ್, ಎಲ್ಲ ಬಡವ್ರ ಮಕ್ಕಳು ಬರ್ತಾರೆ ಅಂಗನವಾಡಿಗೆ ಅಂತ, ಅವ್ರ ಕೆಲಸದಲ್ಲಿ ಇರ್ತಾರೆ. ನೋಡಿ, ಇದು ಈ ತರ ಲಕ್ಷಣನ ಇದು. ಹೋಗ್ಲಿ, ಇದು ಅಂಗನವಾಡಿ ಇದೆ, ಎದುರುಗಡೆ ಪಂಚಾಯಿತಿ ಇದೆ, ಇಲ್ಲಿ ನೋಡಿ ರೊಚ್ಚು ಸೊಳ್ಳೆಗಳೆಲ್ಲ ಓಡಾಡ್ತಾ ಇದೆ. ಈ ತರ ಮಾಡ್ಕೊಂಡದಕ್ಕೆ ಈ ಅಂಗನವಾಡಿ ಏನಕ್ಕೆ ಬೇಕು? ಅವರು ಇಲ್ಲೇ ಬರೋದು, ಇಲ್ಲ ಅವ್ಗಳೇನ ಬರೋದು. ನೋಡಿ, ಇಲ್ಲಿ ನೀವ್ ಹೇಳ್ತೀರಾ ಅವು ಬರಲ್ಲ ಅಂತ ಹೇಳ್ತೀರಾ? ಯಾವ ತರ ಗಲೀಜಿದೆ ಇದು? ದೇವಸ್ಥಾನ ಪ್ರಾಪರ್ಟಿನೇ ಆಗ್ಬೋದು, ಆದ್ರೆ ಈ ಇಷ್ಟು ಗಲೀಜಾಗಿದ್ರೆ ಪಂಚಾಯಿತಿ ಅವ್ರ ರೆಸ್ಪಾನ್ಸ್ ಇಸ್ಕೋಬೇಕಲ್ಲ. ಅದೇ ಪಂಚಾಯತಿ ಇರೋದು. ಇಲ್ಲಿಂದ ಒಂದು ಮಿನಿಮಮ್ ಅಂದ್ರೆ ಒಂದು 70-80 ಮೀಟರ್ ಇದೆ ಅಷ್ಟೇ, 100 ಮೀಟರ್ಸ್ ಇಲ್ಲ. ಇದ್ರಲ್ಲಿ ಬಂದು ಇಲ್ಲಿ ಅಂಗನವಾಡಿ ಇದೆ, ಇಲ್ಲಿ ಬಂದು ನೋಡಿ ಇದೆಲ್ಲ ಮಕ್ಕಳು ಇಲ್ಲಿ ಬರ್ತಾರೆ. ನೋಡಿ, ಅಲ್ಲಿ ರೊಚ್ಚೆ ಎಲ್ಲ ಫುಲ್ಲು ಗಲೀಜು, ಸೊಳ್ಳೆಗಳು ಓಡಾಡ್ತಾ ಇದೆ. ಮತ್ತೆ ಅವು ಕೂಡ ಬಂದಿತ್ತಂತೆ. ಇದು ದೇವಸ್ಥಾನನಂತೆ. ನೋಡಿ, ಲಕ್ಷಣ ಅಂದ್ರೆ ದೇವಸ್ಥಾನ ಇದು ಅಂಗನವಾಡಿ ಮುಂದೆ ಇದು ಕ್ಲೀನ್ ಮಾಡೋದು ಇದೆಲ್ಲ ಜವಾಬ್ದಾರಿ ಪಂಚಾಯತ್. ಡೈಲಿ ಇಲ್ಲಿ ಬರ್ತಾರೆ, ಆವುಗಳು ಅದು ಇದು ಎಲ್ಲ ಇದೆ. ಅವು ಇದ್ರೇನು ಅವ್ರಿಗೇನು ಹೋಗ್ಬೇಕು, ಅವ್ರ ಮನೆ ಮಕ್ಳು ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ನಾವು ಏನು ಅಂತ. ಯಾರಿಗಾನ ಹೆಚ್ಚು